ವೆಲ್ಕಮ್ ಬ್ಯಾಕ್ ಟು ಶಶಿ ಲಾಗ್ಸ್ ಕನ್ನಡ. ಸೊ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ, ಶಶಿ ಲಾಗ್ಸ್ ಕನ್ನಡ ಅಂತೇಳಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲ್ ಬಗ್ಗೆ ಏನು ಅನಿಸಿಕೆ ಇದೆಯೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಕೊಡಿ ನನಗೆ. ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಊಟಕ್ಕಂತೇಳಿ ದಾಲ್ ಕಿಚಡಿ ಮತ್ತು ರೈಸ್ ಮಾಡಿದ್ದೆ. ಸೊ ಈ ದಾಲ್ ಕಿಚಡಿ ವಿಡಿಯೋನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಶಶಿ ಲಾಗ್ಸ್ ಕನ್ನಡ ಅಂತೇಳಿ. ಸೊ ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ನ ರೆಡಿ ಮಾಡಿಕೊಂಡೆ. ರೈಸು, ದಾಲು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮನೆಯಲ್ಲಿ ಸಂಡಿಗೆ ಇತ್ತು, ಎಣ್ಣೆಲೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಬಾಕ್ಸ್ಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಮಕ್ಕಳನ್ನೂ ಕೂಡ ಸ್ಕೂಲಿಂದ ಕರ್ಕೊಂಬಂದೆ. ಆಮೇಲೆ ಅವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೇಳಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಮೊದಲನೇದಾಗಿ ಸಣ್ಣದಾಗಿ ಈರುಳ್ಳಿ, ಟೊಮೊಟೊನ ಹಚ್ಕೊಂಡೆ. ಮತ್ತು ಅದಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿನೂ ಸಹ ಸಣ್ಣದಾಗಿ ಹಚ್ಚಿಟ್ಕೊಂಡೆ. ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಚ್ಕೊಂಡೆ. ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಒಂದು ಹುಳಿನ ನೀರಲ್ಲಿ ನೆನೆಸಿಟ್ಕೊಂಡೆ. ಸೊ ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮೊದಲನೇದಾಗಿ ಎಣ್ಣೆ, ಜೀರಿಗೆ ಮತ್ತು ಹಚ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ಚಮಚದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಈ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ಬೆಲ್ಲ ಪುಡಿನ ಸಹ ಹಾಕ್ಕೊಂಡೆ. ಹಾಗೆ ಒಂದು ಚಿಟಿಕೆಯಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಎಣ್ಣೆ ಬಿಡಲಿ, ಇದು ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಲಿ. ಸೊ ಅದು ಗೊಜ್ಜೇನಾದರೂ ಜಾಸ್ತಿ ಆಗುತ್ತೇನೋ ಅಂಥೇಳಿ ಸ್ವಲ್ಪ ಸೈಡಿಗೆ ತೊಗೊಂಡು ಅದಕ್ಕೀಗ ಸಪ್ಪೆ ಕಡಲೆಪುರಿನ ಹಾಕ್ಕೊಂಡು ಸೇರಿಸ್ಕೊಂಡೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿಯಷ್ಟು ಹಸಿ ಈರುಳ್ಳಿನೇ ಹಾಕ್ಕೊಂಡೆ. ಅದಕ್ಕೆ ಒಂದು 3 ಚಮಚದಷ್ಟು ಹುರಿಗಡಲೆ ಪುಡಿನ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿಕೊಂಡೆ. ಸೊ ಈಗ ನಾನು ಮಾಡಿದ ಗಿರ್ಮಿಟ್ ಕೂಡ ರೆಡಿ ಆಯಿತು. ಮಕ್ಕಳು ಕೂಡ ಕೊಟ್ಟೆ. ಸೊ ನಮ್ಮ ಚಿಕ್ಕವಳಿಗೆ ತನ್ಯಾಗೆ ಫೋನ್ ಇದ್ದರೆ ಅಂತೂ ಏನೂ ಬೇಡ, ಅವಳಿಗೆ ಫೋನ್ ಒಳಗಡೆನೇ ಹೋಗಿರ್ತಾಳೆ, ಎಷ್ಟು ಹೇಳಿದ್ರೂ ಕೇಳಲ್ಲ. ಫೋನ್ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಈಗ. ಆಯ್ತಮ್ಮ? ಆಯ್ತಮ್ಮ, ಇದು ತಿನ್ಬಿಟ್ಟು ಬೇಗ ನಡಿ. ನೆನ್ನೆ ವಿಡಿಯೋದಲ್ಲಿ ಒಂದು ಖುಷಿ ವಿಷಯನ ಹೇಳಬೇಕು ಅಂದ್ಕೊಂಡಿದ್ದಲ್ಲ, ಅದನ್ನ ವಿಡಿಯೋದಲ್ಲಿ ನೀನೇನೆ ಹೇಳು ನಮ್ಮ ವ್ಯೂವರ್ಸ್ಗೆ. ಚೆನ್ನಾಗಿದೆಯಾ? ಆ ಖುಷಿ ವಿಷಯ ಏನಂದರೆ, ನಾನು ಕಬಡ್ಡಿದಲ್ಲಿ ಸ್ಟೇಟ್ ಲೆವೆಲಲ್ಲಿ 2nd ಪ್ಲೇಸ್ ಆಗಿತ್ತು ನಮ್ಮದು. ಸೊ ಅದರಲ್ಲಿ ನ್ಯಾಷನಲ್ ಸೆಲೆಕ್ಷನ್ಸ್ ಇತ್ತು. ಸೊ ಆ ನ್ಯಾಷನಲ್ ಲಿಸ್ಟಲ್ಲಿ ಇವಳ ಹೆಸರು ಇದೆಯೋ ಇಲ್ವೋ ಅನ್ನೋದೇ ಒಂದು ಕನ್ಫ್ಯೂಷನಲ್ಲಿದ್ರಿ 1-1.5 ತಿಂಗಳಿಂದ. ಸೊ ಈಗ ಇವ್ರು ಪಿ ಟಿ ಸರ್ ಕೂಡ ನಮಗೆ ಒಂದು ಕನ್ಫರ್ಮ್ ಮಾಡಿಕೊಟ್ರು, ಲಿಸ್ಟಲ್ಲಿ ರಕ್ಷಾ ಅಂತೇಳಿ ಹೆಸರು ಮೆನ್ಷನ್ ಆಗಿದೆ ಅಂತೇಳಿ. ಸೊ ತುಂಬ ಖುಷಿ ಆಯಿತು.
ಅವಳು ತುಂಬ ಎಫರ್ಟ್ ಹಾಕ್ತಿದ್ಲು. 2-3 ಇಯರ್ಸಿಂದ ಕಬಡ್ಡಿಯಲ್ಲಂತೂ ಸಖತ್ ಎಫರ್ಟ್ ಹಾಕಿದ್ದಾಳೆ ಅವಳು. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ಅವಳಿಗೆ ಬೇಕು. ಕಮೆಂಟ್ ಬಾಕ್ಸಲ್ಲಿ ಆಲ್ ದ ಬೆಸ್ಟ್ ಅಂತೇಳಿ ಒಂದು ವಿಶಸ್ ಮೆನ್ಷನ್ ಮಾಡಿ, ಖುಷಿ ಆಗುತ್ತೆ ಅವಳಿಗೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ, ಶಶಿ ವ್ಲಾಗ್ಸ್ ಕನ್ನಡ ಅಂತೇಳಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.